ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಬಡಿಸ್ತಾರೆ. ಅದು 60 ರೂಪಾಯಿ ಕಳಪೆ ಊಟ ಏನ್ ಕೊಡ್ತಾ ಇಲ್ಲ ಇವರು. ನಿಜವಾಗಿ ಕೇಳಿ ಬಡಿಸ್ತಾರೆ. ನಾವ್ ಏನಿ ಮಧ್ಯ ಅನ್ನ ಆದ್ಮೇಲೆ ಚಪಾತಿ ಹೇಳಿದ್ರು ತಂದು ಬಡಿಸ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ. ಅದೊಂದು 60 ರೂಪಾಯಿಗೆ ವರ್ತ್. ಇದು ಸೇವೆ ಮಾಡ್ತಿದ್ದಾರೆ ಅವರು, ದುಡ್ಡು ತಗೊಂತಿಲ್ಲ, ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಬಡವರಿಗೆಲ್ಲ ಸೇವೆ, ಇದು ಒಳ್ಳೆ ಸೇವೆ ಮಾಡ್ತಾರೆ. ಏನ್ ಹೇಳಿ, ಅಲ್ಲ ಮಠ ತರಾನೇ ಆಗ್ತಾ ಇದಾರೆ ಇವ್ರು ಪಾಪ. 60 ರೂಪಾಯಿಗೆ ಏನ್ ಬರುತ್ತೆ ಇವತ್ತಿಗೆ ಏನು ಬರೋದಿಲ್ಲ. ನಾನ್ ಸುಮ್ನೆ ಇಲ್ಲಿ ಕೆಳಗ್ ಬಂದಿದ್ದೆ, ನೋಡ್ದೆ, ನೋಡೋಣ ನಮ್ಮ ಹುಡುಗ ಬರ್ಲಿಲ್ಲ, ನಾನ್ ಬಂದ್ ನೋಡೋಣ ಅಂತ ಬಂದೆ. ನಿಜವಾಗ್ಲೂ ಖುಷಿ ಆಯ್ತು. ಇಲ್ಲಿ ಖಂಡಿತ ಇಲ್ಲ, ಊಟ ಮಾಡಕ್ ಬರ್ಲಿಲ್ಲ, ಊಟ ಮಾಡಿ ತುಂಬಾನೇ ಖುಷಿ ಆಯ್ತು. ಬಾಳೆ ಎಲೆ ಊಟ ತುಂಬಾ ಖುಷಿ ಆಯ್ತು. ಮದ್ವೆ ಮನೇಲಿ ಮಾಡ್ದಂಗಿತ್ತು. ಹೌದು, ಮಟನ್ ಮಾಡ್ತಾ ಇದೀವಿ, ಎಲ್ಲ ಹೋಲ್ಸೇಲ್ ಆಗಿದೆ. ಇದು ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ನಿಜವಾಗ ಒಂದು ಒಳ್ಳೆ ಸೇವೆ ಮಾಡ್ತಾ ಇದಾರೆ ಎಲ್ಲಾರು. ನಾನ್ ಸಾಮಾನ್ಯ ಪಲ್ಯ ಚಪಾತಿ ಮುಟ್ಟೋದೇ ಇಲ್ಲ. ನಾನು ಬರೀ ಅನ್ನ ಸಾಂಬಾರ್ ನೋಡು. ನಾನು ಸಾಮಾನ್ಯ ಹೊರಗಡೆ ನಾನು ಬಹಳ ಇದು ಊಟದ ಬಗ್ಗೆ. ಇವತ್ತು ನಿಜವಾಗಿ ಎಲ್ಲ ಚೆನ್ನಾಗಿದೆ, ಎಲ್ಲ ಟ್ರೈ ಮಾಡಿದೀನಿ. ನೀವು ಚಪಾತಿ ಪಲ್ಯ ತಿಂದಿದ್ದೋಳು ಒಂದ್ ಚಪಾತಿ ಪಲ್ಯ ತಿಂದಿದ್ದೀನಿ. ನಿಜವಾಗಿ ಚೆನ್ನಾಗಿದೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವೇನಾದ್ರೂ ಒಂದು ಸ್ಪೆಷಲ್ ಇರಬೇಕು ಅಲ್ಲಿಗೆ ಬರ್ತೀವಿ. ಆಕ್ಚುಲಿ ಇವತ್ತು ಏನ್ ಸ್ಪೆಷಲ್ ಇದೆ, ಎಲ್ಲಿಗೆ ಬಂದಿದ್ದೀವಿ, ಏನು ಎಲ್ಲವನ್ನು ಕೂಡ ತಿಳಿಸ್ತೀನಿ. ನನ್ನ ಈ ಒಂದು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕೆಂದ್ರೆ ಸ್ಪೆಷಲ್ ಏನೇನಿದೆಯೋ ಎಲ್ಲಾ ಕಡೆ ಬರ್ತಾ ಇದೀವಿ. ಆಕ್ಚುಲಿ ಇವತ್ತು ಇಲ್ಲೇನಪ್ಪ ಸ್ಪೆಷಲ್ ಅಂದ್ರೆ ಓನ್ಲಿ 60 ರೂಪೀಸ್ ಅನ್ಲಿಮಿಟೆಡ್ ಫುಡ್. ಚಪಾತಿ ತಗೊಳ್ಳಿ, ರೈಸ್ ತಗೊಳ್ಳಿ. ಚಪಾತಿ ನೀವು ಕೆಲವೊಂದ್ ಕಡೆ ಒಂದ್ಸರಿ ತೋರ್ಸ್ಬಿಟ್ಟು ಹೋಗ್ಬಿಡ್ತಾರೆ, ಆದ್ರೆ ಇಲ್ಲಿ ಒಂದು ಸಾರಿ ಚಪಾತಿಯನ್ನ ಎರಡೆರಡು ಹಾಕೊಂಡು ಹೋಗ್ತಾರೆ. ಬಿಸಿ ಬಿಸಿದು ಅಲ್ಲಲ್ಲೇ ಮಾಡ್ಕೊಂಡು ತಗೊಬಂದು ಚಪಾತಿಯನ್ನ ಎಲ್ರಿಗೂ ಬಡಿಸ್ತಾ ಇರ್ತಾರೆ. ಆಕ್ಚುಲಿ ನೀವು ಇಲ್ಲಿ ವಿಡಿಯೋಗಳೆಲ್ಲ ನಿಮ್ಗೆ ತೋರಿಸಿದೀವಿ. ಹಾಗೆ ಮತ್ತೆ ಇನ್ನೂ ಒಂದ್ಸರಿನೂ ಕೇಳ್ತಾರೆ ಚಪಾತಿ ಬೇಕಾ ಅಂದ್ರೆ ಚಪಾತಿನೂ ಕೂಡ ಅನ್ಲಿಮಿಟೆಡ್. ಆಮೇಲೆ ಇದು ಚಪಾತಿಗೆ ಒಂದೆರಡು ಪಲ್ಯಗಳಿರುತ್ತೆ. ಆಮೇಲೆ ಅದಾದ ನಂತರ ರೈಸು ಅನ್ಲಿಮಿಟೆಡ್. ಇಷ್ಟೆಲ್ಲವೂ ಕೂಡ ಓನ್ಲಿ 60 ರೂಪೀಸ್. ಯಾಕೆಂದ್ರೆ ನೀವು ನೋಡಿರ್ತೀರಾ ಇವಾಗ ಗ್ಯಾಸ್ ರೇಟ್ ಯಾವ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಗೊತ್ತಿದೆ. ಯಾಕೆಂದ್ರೆ ನೀವು ಒಂದು ಫುಟ್ಪಾತ್ ಅಲ್ಲೇ ಹೋಗಿ ಬರೀ ರೈಸ್ಗೆ 60 ರೂಪಾಯಿ ತಗೊಳ್ತಾರೆ, ಬರೀ ಅನ್ನ ಸಾಂಬಾರ್ಗೆ 60 ರೂಪಾಯಿ ತಗೊಳ್ತಾರೆ. ಆದ್ರೆ ಇಲ್ಲಿ ರೈಸು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬಹುದು. ಅಷ್ಟೇ ಅಲ್ಲ, ಆನಂತರ ಚಪಾತಿನೂ ಕೂಡ ಅನ್ಲಿಮಿಟೆಡ್. ಅದಕ್ಕೇನೆ ಜನ ಆಕ್ಚುಲಿ ನೀವು ನೋಡ್ತಾ ಇರ್ಬಹುದು ಯಾವ ಮಟ್ಟಿಗೆ ಅಂತ ಅಂದ್ರೆ ನಿಜವಾಗ್ಲೂ ಕಾಯ್ತಾ ಇದಾರೆ. ಅಂದ್ರೆ ಊಟ ಮಾಡಿ ಎದ್ದೋಗ್ತಾರಲ್ವಾ, ಅಲ್ಲಿ ಟೇಬಲ್ ಬಿಡ್ತಾರಲ್ವಾ, ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಕೆ ಕಾಯ್ತಾ ಇದಾರೆ. ಆ ಮಟ್ಟಿಗಿನ ಕ್ರೌಡ್. ನಿಜವಾಗ್ಲೂ ನನಗೆ ಈ ಒಂದು ಸ್ಥಳವನ್ನ ನೋಡಿದ ತಕ್ಷಣ ಮದುವೆ ಮನೆ ಅಂದ್ರೆ ನಮ್ಮ ಹಳ್ಳಿಗಳ ಕಡೆ ನೀವು ನೋಡಿರ್ಬಹುದು, ಕಾಯ್ತಾ ಕೂತಿರ್ತಾರೆ, ಎಲ್ರು ಊಟ ಮಾಡ್ತಾ ಇರ್ತಾರೆ. ಅವ್ರು ಎದ್ದೋಗಿದ ತಕ್ಷಣ ಏನು ಓಡೋಗಿ ಕೂತ್ಕೊಳ್ತಾರೆ ನಮ್ಮ ಹಳ್ಳಿಗಳ ಕಡೆ. ಆ ರೀತಿಯಾದ ಒಂದು ಫೀಲ್ ಅಂದ್ರೆ ಮದುವೆ ಮನೆ ಆಗಿರ್ಬಹುದು ಅಥವಾ ನೆರವೇಗಳಾಗ್ತವೆ ನಮ್ ಕಡೆ, ಆ ರೀತಿಯಾದ ಅದ್ಭುತವಾದ ಫೀಲ್ ಬರ್ತಾ ಇದೆ. ನಿಜವಾಗ್ಲೂ ಈ ರೀತಿ ಕಡಿಮೆ ರೇಟಿಗೆ ಈ ಲೆವೆಲ್ಗೆ ಇಲ್ಲಿ ಒಂದು ಫುಡ್ ಕೊಡ್ತಾ ಇದಾರೆ ಅಂದ್ರೆ ಆ ಓನರ್ ಕೂಡ ಒಂದು ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆಂದ್ರೆ ಒಂದು ಪ್ರಾಮಾಣಿಕವಾಗಿ ಏನಿದೆಯೋ ರೇಟ್, ಆ ಒಂದು ರೇಟ್ ಅನ್ನ ತೆಗೆದುಕೊಂಡು ಜನಗಳಿಗೆ ಊಟವನ್ನ ಕೊಡ್ತಾರಲ್ವಾ, ಅದು ದೇವರ ಕೆಲಸ. ಯಾಕಂದ್ರೆ ಕೆಲವರು ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ನಿಜವಾಗ್ಲು ಈ ಊಟಕ್ಕೇನೆ ಬೇರೆ ಕಡೆ ನಾವು ಬೇರೆ ಒಂದು ಹೋಟ್ಲಿಗೆ ಹೋಗಿದ್ರೆ ನಾವು 200 ರೂಪಾಯಿ ಆಗಿರೋದು 200 ಮೇಲೆ ಆಗಿರೋದು ಹೊಟ್ಟೆ ತುಂಬಾ ತಿನ್ಬೇಕು ಅಂದ್ರೆ ಇಲ್ಲಿ ಬರೀ 60 ರೂಪಾಯಿಗೆ ಪ್ರಾಮಾಣಿಕವಾದ ರೇಟ್ ಅನ್ನ ತೆಗೆದುಕೊಂಡು ಕೊಡ್ತಾ ಇದಾರೆ. ನಿಜವಾಗ್ಲು ಇಂಥ ಹೋಟೆಲ್ಗಳನ್ನ ನಾವು ಪ್ರಮೋಟ್ ಮಾಡ್ಬೇಕು, ಇಂಥ ಹೋಟೆಲ್ಗಳನ್ನ ನಾವು ಜಗತ್ತಿಗೆ ತಿಳಿಸ್ಬೇಕು. ಆ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೀವಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಷ್ಟೋ ಜನಕ್ಕೆ ಶೇರ್ ಮಾಡಿ. ಈ ಒಂದು ಅಡ್ರೆಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರದೀಪ್ ಅಂತ, ನಮ್ಮೂರ ಬಾಳೆ ಎಲೆ ಊಟ. ಅದೊಂದು 12 ವರ್ಷ ಆಗಿದೆ. ಬಾಳೆ ಎಲೆ ಊಟ 12 ವರ್ಷದಿಂದ ಫುಲ್ ಮೀನ್ಸ್. ಫಸ್ಟ್ 50 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಇದೆ. 50 ರೂಪಾಯಿ ಇದ್ದಾಗಲೂ ಅದೇ ಜನ, ಈಗ 60 ರೂಪಾಯಿ ಇದ್ದಾಗಲೂ ಅದೇ ಜನ. ಆದ್ರೆ ಫುಟ್ಪಾತ್ ಅಲ್ಲಿ ಒಂದು ರೈಸ್ಗೆ 60 ರೂಪಾಯಿ ತಗೊಂಡ್ರೆ ನೀವು 60 ರೂಪಾಯಿಗೆ ಫುಲ್ ಮೀನ್ಸ್ ಏನೇನು ಕೊಡ್ತಾ ಇದ್ದೀವಿ? ಫುಲ್ ಮೀನ್ಸ್ ಚಪಾತಿ, ಪಲ್ಯ, ಸಾಗು, ವೈಟ್ ರೈಸ್, ಸಾಂಬಾರ್, ರಸಂ, ಕರ್ಡ್ ರೈಸು, ಮಜ್ಜಿಗೆ, ಉಪ್ಪಿನಕಾಯಿ, ಉಪ್ಪು, ಎಲ್ಲ ಅನ್ಲಿಮಿಟೆಡ್. ಚಪಾತಿ ಇವಾಗ 2 ಕೊಡ್ತೀವಿ, ಕೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ತೀವಿ. ಗ್ಯಾಸ್ ಪ್ರಾಬ್ಲಮ್ ಇಂದ. ಹಾಕೊಡ್ತೀವಿ. ಫಸ್ಟ್ ಇಂದಲ್ಲ ಅದೇ ರೀತಿ ಸಿಸ್ಟಮ್ ಇರೋದು. 12:30 3:30 ಪ್ರತಿದಿನ. ಸಂಡೇ ರಜೆ ಇರುತ್ತೆ. ಭಾನುವಾರ ನಮಗೆ ರೆಸ್ಟ್ ಬೇಕಲ್ಲ, ವಾರಕ್ಕೊಂದು ದಿವಸ ಆ ಥರ.
ಬರ್ತಾ ಇದ್ದೀರಾ ತುಂಬಾ ಜನ ಬರೋರು. ಅಂದ್ರೆ ನೀವು ರೆಸ್ಟ್ಗೋಸ್ಕರ ಭಾನುವಾರ ಹಾ ಸರಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಒಟ್ಟು 12 ಜನ ಕೆಲಸ ಮಾಡ್ತೇವೆ. ಹಾ ಅಂದ್ರೆ 60 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಬಾಳೆಹಣ್ಣು ಊಟ ಕೊಡ್ತಾ ಇದ್ದಾರೆ. ಹೌದು, ಡೈಲಿ ಇರುತ್ತೆ, ಭಾನುವಾರ ಭಾನುವಾರ ರಜೆ. ಹಬ್ಬ ಹರಿದಿನಗಳಲ್ಲಿ ಹಬ್ಬದ ದಿನ ಒಂದೊಂದೇ ರಜೆ ಇರುತ್ತೆ, ಮೇನ್ ಹಬ್ಬದೇ ಇರುತ್ತಲ್ಲ ಅವಾಗ. ಹಾ ಇದು ಅಡ್ರೆಸ್ ಏನು? ಹೊಸಕೆರೆ ಕ್ರಾಸು, 80 ಫೀಟ್ ರೋಡು, ಬನಶಂಕರಿ ಥರ್ಡ್ ಸ್ಟೇಜ್. ಹೊಸಕೆರೆಯಲ್ಲಿ ಕ್ರಾಸು, 80 ಫೀಟ್ ರೋಡು, ಬನಶಂಕರಿ ಥರ್ಡ್ ಸ್ಟೇಜ್. 3ನೇ ಹಂತ ಬನಶಂಕರಿ, ಹಾ ಬೆಂಗಳೂರು. ಇಲ್ಲಿ ಹಾ ಸರ್, ಇಲ್ಲಿ ನಾವು ನೋಡಿದ್ರೆ ಊಟ ಎಷ್ಟು ಸಖತ್ತಾಗಿದೆ ಅಂದ್ರೆ ಇಂಡಿಯಾ ಅದು ಸೌತ್ ಇಂಡಿಯನ್ ಊಟ ಇದೆ. ಹೌದೌದು, ಎಲ್ಲವೂ ಕೂಡ ಇಲ್ಲಿ ಭಟ್ರು ಯಾವ ಕಡೆ ಹೋಗ್ತಾರೆ? ಎಲ್ಲ ನಮ್ಮ ಹಾಸನ ಸೈಡ್ ಅವ್ರು ಮಾಡ್ತಾರೆ. ಹಾಸನ. ಹಾ ಅದು ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾ. ಬರ್ತಾರೆ. ಹಾ ಅದಕ್ಕೆ ಎಲ್ಲ ಊಟ ಅದೇ ರುಚಿ ಇದೆ. ಹೌದು. ಏನ್ ಸರ್ ಇಷ್ಟೊಂದು ಜನ ಬರ್ತಾರೆ ಅಂದ್ರೆ ಎಲ್ಲ ಈ ಕೂಲಿ ಕೆಲಸ ಮಾಡುವಂತವ್ರು, ಯಾವ ತರ ಜನ ಬರ್ತಾರೆ ನೀವು ಹೋಟೆಲ್ಗೆ? ಕೂಲಿ ಕೆಲಸ ಮಾಡೋರು ಬರ್ತಾರೆ, ಆಫೀಸ್ ಕೆಲಸ ಮಾಡೋರು ಬರ್ತಾರೆ, ಎಲ್ಲ ಮೀಡಿಯಂ ಎಲ್ಲ ಬರ್ತಾ ಇರ್ತಾರೆ. ಆಮೇಲೆ ಹೆಚ್ಚಾಗಿ ಇಂಥ ಬಾಳೆಹೊಳೆ ಊಟಗಳಿಗೆ ಎಷ್ಟೋ ಜನ ಹೆಣ್ಮಕ್ಳು ಲೇಡೀಸ್ ನೋಡಕ್ಕೋಸ್ಕರನೇ ಬರ್ತಾವ್ರೆ. ಹೌದೌದು. ಬಂದವರೆಲ್ಲ ಸ್ವಲ್ಪ ಖುಷಿ ಆಗ್ತಾವ್ರೆ. ಹೌದು. ಆಮೇಲೆ ನೀವು ಪ್ರತಿದಿನ ಬಡಿಸ್ತಾ ಇರ್ತೀರ, ಮೇಂಟೈನ್ ಮಾಡ್ತಾ ಇರ್ತೀರ, ನೀವು ಎಷ್ಟು ಖುಷಿ ಆಗ್ತದೆ? ಜನಗಳು ಖುಷಿ ಆಗೋದು ನೋಡಿ ನಿಮಗೆ. ನಮ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ನಮ್ಗೆ ಖುಷಿ ಆಗುತ್ತೆ, ಜನಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ, ಒಳ್ಳೇದು. ಅಂದ್ರೆ ನೀವು ಹಳ್ಳಿಯವರ ಸಿಟಿ ನಾವು ಹಳ್ಳಿಯವರು. ಹಳ್ಳಿಯವರಾಗಿರುತ್ತೆ, ಜನ ಹೊಟ್ಟೆ ಊಟ ಮಾಡಿ ಖುಷಿ ಆಗುತ್ತೆ. ಹೌದು. ಬೇರೆ ಯಾರು ಹೇಳಲ್ಲ. ಹೌದು ಹಳ್ಳಿ ಲೆಕ್ಕ ಮಾಡೋದಿಲ್ಲ, ಹೌದು, ಲೆಕ್ಕ ಏನು ಮಾಡೋದು ಊಟ. ಯಾರು ಯಾರು ಊಟ ಕೊಡಲ್ಲ. ಹಾ ಅದೇ ರೀತಿ ನೀವು ಹಿಂಗ್ ಮಾಡ್ತಾ ಇದ್ದೀರಿ. ಹೌದೌದು. ನೀವು ಮೂಲ ಯಾವ ಕಡೆ ಸರ್? ನಮ್ದು ಹಾಸನ. ಹಾಸನದವರು. ಹಾ. ಹಂಗಾಗಿ ಇದು 12 ವರ್ಷದಿಂದ ನಡೀತಾ ಇದೆ. ಹಾ ಡೈಲಿ ಅಂತಂದ್ರೆ ನೀವು ಹೇಳಿದ್ರೆ ಬೇರೆ ಬೇರೆ ತರ ಎಲ್ಲಾ ತರ ಜನ ಬರ್ತಾರೆ. ಹಾ. ನಿಮ್ಗೆ ಯಾರಾದ್ರೂ ಪರ್ಸನಲ್ ಹೇಳಿದ್ದೇನಾದ್ರು ಚೆನ್ನಾಗಿದೆ ಊಟ ಆ ಥರ? ಆ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರೆ ಎಲ್ಲ. ಆಮೇಲೆ ಸರ್, ನೀವು ಬಡಿಸುವಾಗ ಹಿಂದಿಂದನೇ ಬಡಿಸ್ತಾ ಇರ್ತೀರಿ, ಅವ್ರು ಕೇಳ್ದೇನೂ ಸರಿ, ಒಂದಿಕ್ಕೆ ಕೇಳ್ದೇನೆ ಬಡಿಸ್ತಾ ಇರ್ತೀರಾ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಿಮ್ಮ ಓನರು ಅಥವಾ ನಿಮ್ಗಳಿಗೆ ಒಂದು ಇಂಟೆನ್ಸ್ ಅಂತ ಕೊಡಬೇಕು ಅಂದ್ರೆ ಜನಗಳಿಗೆ ಕೇಳಿಸ್ಕೋಬಾರ್ದು, ಹೊಟ್ಟೆ ತುಂಬಾ ಊಟ ಅಲ್ಲೆಲ್ಲ ಕೊಡ್ಬೇಕು ಅಂತ. ಹೌದು. ಆಮೇಲೆ ಚಪಾತಿನ 2 ಸಾವಿರ 3 ಸಾವಿರ ಕೊಡುತ್ತೆ. ಅಲ್ಲೇ ಕೇಳಿದ್ರು ಕೊಡ್ತೀವಿ, ಏನ್ ಕೇಳಿದ್ರು ಕೊಡ್ತೇವೆ. ಹಾ ಕೊಡ್ತೀವಿ. ಹೆಸರು? ನನ್ನ ಹೆಸರು ಭಾರತಿ ಶ್ರೀಧರ್ ಅಂತ. ಎಷ್ಟೇ ಬಾರಿಂದ ಇಲ್ಲಿ ಊಟ ಬರ್ತಾ ಇದೆ? ಇಲ್ಲ, ಇದೇ ಮೊದಲನೇ ಸಲ ಬರ್ತಾ ಇರೋದು. ಹೌದೌದು. ಸೂಪರ್, ತುಂಬಾ ಚೆನ್ನಾಗಿತ್ತು ರೀ, ನನಗ್ ತುಂಬಾ ಇಷ್ಟ ಆಯ್ತು. ಹುಳಿ ಅನ್ನ ಮತ್ತೆ ತಿಳಿ ಸಾರಂತೂ ಸೂಪರ್ ಆಗಿತ್ತು. ಮತ್ತೆ ಮಾಮೂಲ್ ಮನೆ ಊಟ ತರನೇ ಚೆನ್ನಾಗಿತ್ತು. 60 ರೂಪಾಯಿಗೆ ಎಷ್ಟಾದ್ರು ಚಪಾತಿ, ಎಷ್ಟಾದ್ರು ಪಲ್ಯ ತಿಂದ್ರೆ ಹೌದೌದು, ಅದ್ ನನಗ್ ತುಂಬಾ ಖುಷಿ ಆಯ್ತು, ಒಂಥರ ಆಶ್ಚರ್ಯನೂ ಆಯ್ತು. 60 ರೂಪಾಯಿಗೆ ಇಷ್ಟಲ್ಲ ಅಂತ ನಾವು ಬರೋವಾಗ ಅನ್ಕೊಂಡ್ವಿ ಒಂದ್ 120 150 ರೂಪಾಯಿ ಇರಬಹುದು ಅಂತ. ಬಟ್ ಕ್ಲೀನ್ ಆಗಿತ್ತು. ಬಾಳೆ ಎಲೆ ಊಟ ಅಲ್ವಾ, ಅದು ಚೆನ್ನಾಗಿತ್ತು, ಕ್ಲೀನ್ ಆಗಿ ಬಡ್ಸಿದ್ರು. ತುಂಬಾ ಖುಷಿ ಆಯ್ತು. 60 ರೂಪಾಯಿಗೆ ಈ ತರ ಊಟ ಎಲ್ಲರೂ ಸಾಧ್ಯ? ಅದು ನನಗ್ ಗೊತ್ತಿಲ್ಲ, ನಾನು ತುಂಬಾ ಹೋಟೆಲ್ಗೆ ಹೋಗೋದಿಲ್ಲ. ಬಟ್ ಇವತ್ತು ಸಂದರ್ಭ ಬಂತು, ಬಂದ್ವಿ, ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಏನೇನ್ ಕೊಟ್ಟಿದ್ರು ಮೇಡಮ್ ಇಲ್ಲಿ? ಊಟದಲ್ಲಿ ಮಾಮೂಲು ಪಲ್ಯ, ಒಂದ್ ಕೂಟಿತ್ತು, ಅನ್ನ ಸಾಂಬಾರ್, ರಸಂ, ಚಪಾತಿ ಇತ್ತು. ಹೌದು, ಮಜ್ಜಿಗೆನೂ ಇತ್ತು, ಮೊಸರನ್ನೂ ಇತ್ತು. ಅದು ಉಪ್ಪಿನಕಾಯಿ ಚೆನ್ನಾಗಿತ್ತು. ಬಾಳೆಹೊಳೆ ಊಟ ಸವಿಸ್ಬಿಟ್ಟು ಖಂಡಿತ ಖಂಡಿತ. ಹೌದೌದು, ಖುಷಿ ಆಯ್ತು ಮೇಡಮ್. ತುಂಬಾ ಸಂತೃಪ್ತಿ ಆಯ್ತು. ಖುಷಿ ಅನ್ನೋದಕ್ಕಿಂತಲೂ ಊಟ ತಿಂದ್ಮೇಲೆ ಸಂತೃಪ್ತಿ ಆಗುತ್ತಲ್ಲ, ಅದು ಹಾಗ ಅನ್ನಿಸ್ತು ನನ್ಗೆ. ಅದೇ ನಿಜವಾದ ಸಾರ್ಥಕತೆ. ಹೌದೌದು. ಅಂದ್ರೆ ಯಜಮಾನ್ರು ಇಲ್ಲೇ ಡೈಲಿ ಬಂದ್ರೆ ನಿಮ್ಗೆ ಆರಾಮ ಆಗ್ಬಿಡುತ್ತೆ. ಬಟ್ ಬರಕ್ಕಾಗಲ್ಲ, ದೂರ ಇದೀವಿ. ಹತ್ರ ಇದ್ದಿದ್ರೆ ಕಳ್ಸ್ಬಿಡ್ತಾ ಇದ್ದೆ ದಿನಾಗ್ಲೂ. ಹೌದಲ್ವಾ, ಅದೇ ಮನೆ ಇಲ್ಲೇ ಮಾಡ್ಕೊಂಡ್ರೆ ಬಂದ್ಬಿಡ್ತೀವಿ. ನಮ್ಮ ಹೆಸರು ಗುರುಬಸವ ಸರ್. ಎಷ್ಟೇ ಬಾರಿಯಿಂದ ಹೋಟ್ಲ್ ಬರ್ತಾ ಇದ್ದೀರಿ? ಸುಮಾರು ಸಲ ಬರ್ತಾ ಇದೆ ಸರ್. ಏನ್ ವಿಶೇಷ ಅಂತ ಇಲ್ಲಿ ಬರ್ತೀರಾ? ವಿಶೇಷ ಏನಂದ್ರೆ ಚೆನ್ನಾಗಿದೆ ಹೋಟ್ಲು. ನಾವು ನಾನ್ ವೆಜ್ ಅಂತಂದ್ರೆ ಬೇರೆ ಹೋಟ್ಲಿಗೆ ಹೋಗ್ತೇವೆ, ವೆಜ್ ಬೇಕಂತಂದ್ರೆ ಈ ಹೋಟ್ಲಿಗೆ ಬರ್ತೇವೆ. ಇಲ್ಲಿಗೆ ಯಾಕೆ ಬರ್ತೀರಾ? ಹೋಟ್ಲು ಚೆನ್ನಾಗಿದೆ, ಬಟ್ ಏನಪ್ಪಾ ಅಂದ್ರೆ ಊಟ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕನ್ನಡರಲ್ವಾ, ನಾವು ರೊಟ್ಟಿ ಯಾವ ತರ ಊಟ ಮಾಡ್ತೀವಿ, ಇಲ್ಲಿ ಚಪಾತಿ ಆ ತರ ಚೆನ್ನಾಗಿರುತ್ತೆ, ಚಪಾತಿ ಕೊಡ್ತಾರೆ, ಅದಕ್ಕೋಸ್ಕರ ಇಲ್ಲಿ ಬರ್ತೇವೆ. ಅಂದ್ರೆ ಚಪಾತಿ ಜಾಸ್ತಿ ಕೊಡ್ತಾರೆ ಅಂತ ಇಲ್ಲಿ ಕೊಡ್ತಾರೆ ಸರ್, ಕೊಡ್ತಾರೆ. ಎಷ್ಟು ತಿಂತೀರಿ ಬಂದಾಗ? ಇಲ್ಲಿ ನಾವು ಬಂದಾಗ 3-4 ತಿಂತೇವೆ ಸರ್ ಚಪಾತಿ. ಹೌದು ಸರ್. ನಮ್ ಕಡೆ ಯಾರು 3-4 ತಿಂತಾರೆ, ನೀವು ಜಾಸ್ತಿ? ಇಲ್ಲ ಸರ್, ಹಂಗೇನಿಲ್ಲ, ನಾವು ಹೊಟ್ಟೆ ಹಿಡಿಯಷ್ಟು ಊಟ ಹಾಕ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಹೊಟ್ಟೆ ತುಂಬಾ ಕೊಡ್ತಾರೆ ಸರ್ ಊಟ, ಅದಕ್ಕೋಸ್ಕರ ಊಟ ಚೆನ್ನಾಗಿ ಕೊಡ್ತಾರೆ ಅಂತ ಬರ್ತಾರೆ ಸರ್ ನಾವು ಇಲ್ಲಿಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್, ಊಟ ಮತ್ತೆ ಚೆನ್ನಾಗಿದೆ, ಸೇಮ್ ನಮ್ಮ ಮನೆ ಊಟನೇ. ಬರ್ತಾ ಇದ್ದೀರಿ ಇಲ್ಲಿ? ಸರ್ ಇಲ್ಲಿ ಸುಮಾರು ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. 3 ತಿಂಗಳಿಂದ ಬರ್ತಾರೆ. ಒಳ್ಳೆ ಹೀರೋ ತರ ಇದೀನಿ ಅಂದ್ರೆ ಊಟ ಸಖತ್ತಾಗಿದೆಯಾ? ಇಲ್ಲ, ಸೂಪರ್ ಆಗಿದೆ. ಇವ್ರು ಕೂಡ ಒಂದು ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಎಲ್ಲ ಸೂಪರ್ ಆಗಿದೆ. ಏನಂತ ಅಂದ್ರೆ ಮೇಲ್ಗಡೆ
ಆಚ ಕಡೆ ಗ್ಯಾಸ್ ಪ್ರಾಬ್ಲಮ್ ಆದಾಗಿಂದ ಎಷ್ಟು ಫೇಸಸ್ ಮಾಡಿದೀವಿ ಅಂತ ನಿಮ್ಗೂ ಗೊತ್ತು ನಮಗೂ ಗೊತ್ತು. ಆದ್ರಿಂದ ಇಲ್ಲಿ ಕೊಡ್ತಿರೋ ಒಂದು ಕ್ವಾಂಟಿಟಿ ಆಗ್ಲಿ ಇವ್ರು ಕೊಡೋ ಟೇಸ್ಟಿಂಗ್ ಆಗ್ಲಿ ಎಲ್ಲ ಸೂಪರ್ ಆಗಿ ಇದೆ. ಈಗ ಇದೇ ಊಟ ಹೊರಗಡೆ ಎಷ್ಟಾಗುತ್ತೆ? ಇದೇ ಊಟ ಆಚ ಕಡೆ ನಾವು ಮಾಡ್ಬೇಕು ಅಂದ್ರೆ ಮಿನಿಮಮ್ ಒಬ್ಬ ಮನುಷ್ಯನಿಗೆ ಒಂದ್ 100 ರೂಪಾಯಿ ಬೇಕಾಗುತ್ತೆ, 100-150 ರೂಪಾಯಿ ಬೇಕಾಗುತ್ತೆ. ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಜನಕ್ಕೆ ಸಿಗಲ್ಲ. ಎಲ್ಲ ಅನ್ಲಿಮಿಟೆಡ್ ಇಲ್ಲಿ, ಎಲ್ಲ ಅನ್ಲಿಮಿಟೆಡ್. ಏನ್ ಕೇಳಿದ್ರು ಖುಷಿಯಿಂದ ನಗ್ನಗ್ತಾನೆ ಹಾಕೊಡ್ತಾರೆ. ಹೌದು, ಬಾಳೆ ಎಲೆ ಊಟ. ಹೌದು ಸರ್, ಈ ಹೋಟ್ಲಿಗೆ ಯಾಕೆ ಕೊಡ್ಬೇಕಂತ ಬಂದಿದ್ದೀರಾ? ಇಲ್ಲ, ಆಚ ಕಡೆ ಏನಂತ ಅಂದ್ರೆ ಇನ್ನು ಎಕ್ಸ್ಟ್ರಾ ಕಾಸ್ಟ್ಲಿ ಆಗಿರುತ್ತೆ. ಇಲ್ಲಿ ಏನಂದ್ರೆ ವಿಶೇಷ, ಬಾಳೆ ಎಲೆ ಹಾಕಿ ಒಳ್ಳೆ ಮದುವೆ ಮನೆ ರೀತಿಯಲ್ಲಿ ಒಂದು ವೈಪ್ ಸಿಗುತ್ತೆ ನಮ್ಗೆ. ಒಳ್ಳೆ ಮದುವೆ ಮನೆ ಊಟ ತರ ಕೊಡ್ತಾರೆ. ಹಂಗೆ ಎಲ್ಲರೂ ನಗ್ನಗ್ತಾಯಿಂದಾನೇ ಬಡಿಸ್ತಾರೆ. ಎಷ್ಟ್ ಸತಿ ಕೇಳಿದ್ರು ಹಾಕ್ತಾರೆ. 60 ರೂಪಾಯಿಲಿ ಇಷ್ಟೆಲ್ಲ ನಮ್ಗೆ ಫೆಸಿಲಿಟಿ ಸಿಗ್ತಿದೆ. ಏನೇನ್ ಕೊಡ್ತೀರಾ 60 ರೂಪಾಯಿಲಿ ಇಲ್ಲಿ ಚಪಾತಿ, ಅನ್ನ, ರಸಂ, ಮಜ್ಜಿಗೆ, ಪಲ್ಯ, ಮೊಸರನ್ನ ಅಂತೂ ಮಸ್ಟ್ ಅಂಡ್ ಶುಡ್ ತಿನ್ಲೇಬೇಕು. ಮೊಸರನ್ನ ಇಲ್ಲಿ ಸೂಪರ್. ಬಾಳೆ ಎಲೆ ಊಟವನ್ನು ಅನ್ಲಿಮಿಟೆಡ್ ಎಷ್ಟು ಸತಿ ಕೇಳಿ ಅಷ್ಟು ಸತಿ ಹಾಕೊಡ್ತಾರೆ. ತೃಪ್ತಿಯಿಂದ ತಿಂದು ಹೋಗ್ಬೋದು. ನೀವು ಎಷ್ಟು ಬಾರಿಯಿಂದ ಊಟ ಮಾಡ್ತಾ ಇದ್ದೀರಾ? ಇಲ್ಲಿ ಸುಮಾರು 2 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇದೀನಿ. 3 ತಿಂಗಳಿಂದ ಊಟ ಮಾಡ್ತಾ ಇದ್ರೆ ಇಷ್ಟೊಂದು ಏರು ಕಲ್ಲರು ಸಖತ್ತಾಗಿದೆ ಅಂತಂದ್ರೆ ಊಟ ಇಲ್ಲ, ಊಟ ಇಲ್ಲಿ ಕ್ವಾಂಟಿಟಿ ಅಷ್ಟೊಂದು ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಯಾವ್ದೇ ತರ ಅಲ್ಲ, 60 ರೂಪಾಯಿ ಅಂದ ತಕ್ಷಣ ಜನ ಅನ್ಕೊಬಹುದು ಇಲ್ಲಿ ಏನಾರು ಕಮ್ಮಿ ಬೆಲೆದ ಏನಾರು ಹಾಕೊಡ್ತಿದ್ರ. ಇಲ್ಲ, ಓನರು ಅಷ್ಟೇನೆ. ಎಲ್ಲ ಯಾವ್ದೇ ತರ ಒಂದು ಕಳಪೆ ಮಟ್ಟದಲ್ಲಿ ಏನು ಆಗ್ತಿಲ್ಲ, ಒಳ್ಳೆ ಇದ್ರಲ್ಲಿ ಕೊಡ್ತಿದಾರೆ. ಬಿಸಿ ಬಿಸಿ ಊಟ. ಬಿಸಿ 3 ತಿಂಗಳಿಂದ ಊಟ ಮಾಡಿ ಇಷ್ಟೊಂದು ಕಲ್ಲರ ಹೀರೋ ತರ ಆಗ್ಬಿಟ್ಟಿದೆ. ಇಲ್ಲ, ಹಂಗೇನಿಲ್ಲ, ನಾವಿರೋದೇ ಬೆಳಗ್ಗೆ, ಹಂಗಾಗಿ ಇಲ್ಲ, ಊಟ ಚೆನ್ನಾಗಿದೆ. ಇಲ್ಲಿ ಕೊಡ್ಬೋದು, 60 ರೂಪಾಯಿ ಈಸಿಲಿ ಕೊಡ್ಬೋದು. ಸರ್, ಇಲ್ಲಿ ಸುಮಾರು ಅದೇ ಹೇಳಿದ್ನಲ್ಲ, 3 ತಿಂಗಳಿಂದ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ.